ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ಅರ್ಲಿ ಮಾರ್ನಿಂಗ್ ರೋಟೀನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ಅರ್ಲಿ ಮಾರ್ನಿಂಗ್ ರೋಟೀನಲ್ಲಿ 4 ಗಂಟೆಗೆ ಎದ್ದ ಮೇಲೆ ಯಾವಾಗ ನನ್ನ ಬ್ಲಾಗು ಸ್ಟಾರ್ಟ್ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಂಗಾಗಿ ಬಂದೆ. ಇವಾಗ ಫಸ್ಟು ಬರೋದೇ ಕೊಡುಗೆ ಮನೆಗೆ. ಲೈಟ್ ಆನ್ ಮಾಡಿದ ತಕ್ಷಣನೇ ಹಸು ಗಂಜಲ ಉಯ್ದುಬಿಡುತ್ತೆ. ಅದಕ್ಕೆ ಬೇಗ ಬೇಗ ಆಚೆ ಕಟ್ಟಾಕ್ತಾ ಇದ್ದೀನಿ. ಗಬ್ಬೆಬ್ರು ಸಿಟ್ಬಿಡುತ್ತೆ, ನೋಡೋಕ್ಕಾಗಲ್ಲ ಕೊಡುಗೆ ಮನೇನ. ಹಂಗಾಗಿ ಹಸು ಕರು ಎರಡೂ ಕೂಡ ಆಚೆ ಕಟ್ತೀನಿ. ಅದಾದ ನಂತರ ಕಸ ಎಲ್ಲ ಎತ್ತಾಕಿ ನೀಟಾಗಿ ಎಲ್ಲನೂ ಅಲ್ಲೇನೇನು ಹುಲ್ಲೆಲ್ಲನೂ ತಿಂದ್ಬಿಟ್ಟು ಮಿಕ್ಕಿದ್ನ ಬೇಡದಲ್ಲೇ ಇರೋದನ್ನೆಲ್ಲನೂ ಕಡ್ಡಿ ಅಂಥದ್ನೆಲ್ಲ ಅಂದರೆ ಅದು ಕೆಳಗಡೆ ಹಾಕೊಂಡು ಮಲ್ಕೊಂಡಿರುತ್ತೆ, ಅಥವಾ ಕೆಲವೊಂದು ಅದ್ರ ಮೇಲೆ ಸಗಣಿ ಇಕ್ಕೊಂಡಿರುತ್ತೆ ಹುಲ್ಲಿಗೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದೆಲ್ಲನೂ ಕೂಡ ಗುಡಿಸಿ ಸಗಣಿ ಎಲ್ಲ ಎತ್ತಾಕಿ ಅದೆಲ್ಲನೂ ಕೂಡ ಮೊನ್ನೆಯಿಂದನೂ ಕೂಡ ವೇಸ್ಟು ಹುಲ್ಲಿಗೆಲ್ಲನೂ ಬೆಂಕಿ ಹಚ್ಚಿಲ್ಲ. ಅದನ್ನ ನೀಟಾಗಿ ಇವಾಗ ಗುಡಿಸಿ ಹಚ್ಚಿಬಿಡ್ತೀನಿ. ಯಾಕಂತಂದರೆ ಅದು ಹಂಗೆ ಇದ್ದರೆ ಹಸುಗಳಿಗೆ ಕರುಗಳಿಗೆ ಉಣ್ಣೆ ಆಗೋದು ಜಾಸ್ತಿ. ಇದು ಆಲ್ಮೋಸ್ಟು ಹಸು ಕರು ಸಾಕಿರೋರಿಗೆ ಗೊತ್ತೇ ಇರುತ್ತೆ. ದನಿನ ಮನೆ ನೀಟಾಗಿದ್ದಷ್ಟು ಹಸು ಕರುಗಳಿಗೆ ಉಣ್ಣೆ ಆಗಲ್ಲ. ಇದು ಫಸ್ಟು ಮೇಯ್ನ್ ಏನು ಗೊತ್ತಾ, ಅಂದರೆ ಅವಾಗವಾಗ ಸಗಣಿ ಹಾಕಿದ್ನ ಹಂಗೆ ಬಿಡೋದಾಗಲಿ ಅಥವಾ ಎತ್ತಾಕ್ತಲೇ ಇರೋದಾಗಲಿ ಅದರಿಂದನೂ ಕೂಡ ಉಣ್ಣೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀಟಾಗಿ ಕೊಡುಗೆ ಮನೆ ಇಟ್ಕೊಂಡ್ರೆ ಆದಷ್ಟು ನಮಗೆ ಒಳ್ಳೆಯದು. ಅವಕ್ಕೆ ಅಂದರೆ ನಮ್ಮ ಮನುಷ್ಯರಿಗೆ ಬಾಯಾರು ಇದೆ ಮಾತಾಡೋದಕ್ಕೆ. ಹಸು ಕರುಗಳು ಮೂಕ ಪ್ರಾಣಿಗಳು, ಅವಕ್ಕೇನು ಗೊತ್ತಾಗುತ್ತೆ ಅಲ್ವಾ? ಅದು ನಾವು ನೋಡ್ತಾ ಇರಬೇಕು. ನೋಡಿದಾಗ ಇದಕ್ಕೆ ಉಣ್ಣೆ ಹತ್ಕೊಂಡಿದೆ ಅಥವಾ ಇದಕ್ಕೆ ಗಾಯ ಆಗಿದೆ ಅಂತ ನೋಡಿ ನಾವು ಏನೋ ಆಯಿಂಟ್ಮೆಂಟು ಟ್ರೀಟ್ಮೆಂಟ್ ಏನೋ ಕೊಡ್ತೀವಿ. ಬಟ್ ಅವು ಕೇಳೋಕೆ ಗೊತ್ತಾಗುತ್ತಾ? ಈ ಥರ ನಾವೇ ಅರ್ಥ ಮಾಡ್ಕೋಬೇಕು. ಇನ್ನು ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ನೀಟಾಗಿ ಗುಡ್ಸಾಕ್ತಾ ಇದ್ದೀನಿ ನೋಡಿ. ಈ ಥರ ಇದೆ. ಪೂರ್ತಿ ಮಟ್ಟ ಏನಿಲ್ಲ, ಆ ಕಡೆ ಈ ಕಡೆ ಹಸ್ಗಳೆಲ್ಲ ತುಳಿದು ಒಂದು ಕಡೆ ಅಪ್ಪು ಒಂದು ಕಡೆ ಡೌನು ಈ ಥರ ಆಗಿಬಿಟ್ಟಿದೆ. ಜಲ್ಲಿ ಎಲ್ಲನೂ ಇದೆ. ಮತ್ತು ಎಂಸ್ಯಾರ್ಡು ಮತ್ತು ಸಿಮೆಂಟು ಇವೆಲ್ಲ ತಂದ್ಬಿಟ್ಟು ನೋಡೋಣ. ಸ್ವಲ್ಪ ಗಾರೆ ನೆಲದ ಥರ ಹಾಕಿದ್ರೆ ಹಸು ಇನ್ನೂ ಕಟಾಕ ಥರ ಮಾಡ್ಕೋಬೋದು. ಇನ್ನು ನೋಡಿ ಫ್ರೆಂಡ್ಸ್, ಶೈಲೇಜಿಂದು ಕವರ್ ಎಲ್ಲನೂ ಚೀಲ ಇತ್ತಲ್ಲ, ಅದಕ್ಕೆ ಸ್ಮೆಲ್ಲಿಗೆ ಆ ಕವರ್ ಏನಾದರೂ ಹಸಿನ ಮುಂದಕ್ಕೆ ಹೋಗ್ಬಿಟ್ರೆ ಅದೇನಾಗುತ್ತೆ, ತಿನ್ಕೊಬಿಡುತ್ತೆ ಹಕ್ಕೊಂಡು. ಅದಕ್ಕೆ ಎಲ್ಲನೂ ಕೂಡ ಬೇಗ ಇವಾಗ ಸ್ವಲ್ಪ ಥಂಡಿ ಇತ್ತಲ್ಲ, ಅದ್ರ ಮೇಲೇ ಅದನ್ನು ಕವರ್ ಹಚ್ಚಿಬಿಟ್ಟು ಹುಲ್ಲಿಗೆ ಪೂರ್ತಿ ಸುಡೋ ಥರ ಈ ರೀತಿ ಮಾಡಿದೆ. ಹಸಿನ ಮುಂದೆ ಹಚ್ಚಿದ್ದೀರಾ ಅಂತ ಅನ್ಕೋಬೇಡಿ, ಅಲ್ಲೇ ಮೇಯ್ನ್ ಬೇಕಾಗಿರೋದು. ಇಲ್ಲಾಂದರೆ ಈ ಸೊಳ್ಳೆಗೋ ನೊಣಕ್ಕೋ ಹೊಸ ಒದಿತಾ ಇರುತ್ತೆ. ಹೊಗೆ ಆಡಿದಷ್ಟು ಆಮೇಲೆ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಅಲ್ಲಿ ಸೊಳ್ಳೆ ಆಗಲಿ ನೊಣ ಆಗಲಿ ಓಡಾಡಲ್ಲ ಮೈ ಮೇಲೆ. ಸೊ ಹಂಗಾಗಿ ಸುಮ್ಮನೆ ನಿಂತ್ಕೊಳ್ಳುತ್ತೆ ಹಾಲು ಕರಿಯೋದಕ್ಕೆಲ್ಲನೂ. ಇವಾಗ ಫಸ್ಟು ಹಸು ಕರು ಎಲ್ಲ ಕಟ್ಟಾಕ್ಬಿಟ್ಟು ಮನೆ ಮುಂದಕ್ಕೆ ಬಂದಿದ್ದೀನಿ. ಇವತ್ತು ಬೇರೆ ವಾರ, ಮಂಗಳವಾರದ ದಿವಸ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇಗ ಎದ್ದೇಳ್ತಾರೆ. ಇನ್ನೂ ಯಾರೂ ಕೂಡ ಎದ್ದಿರಲಿಲ್ಲ. ನಾನು ಮಾಮೂಲಿ ನನ್ನ ರೋಟೀನ್ ನಾನು ಮಾಮೂಲಿ ಮಾಡ್ಕೊಳ್ತೀನಿ. ಯಾವತ್ತೇ ದಿನ ಇರಲಿ ನಾನು ಡೈಲಿ ಒಂದೇ ರೋಟೀನ್ನ ನಾನು ಶೇರ್ ಮಾಡ್ಕೊಳ್ಳೋದು. ಒಂದಿನ ಲೇಟು ಒಂದಿನ ಬೇಗ ಈ ಥರ ಏನಿಲ್ಲ. ಒಂದೇ ದಿನ ಅಪ್ಪಿತಪ್ಪಿ ಕೆಲಸ ಜಾಸ್ತಿ ಆಯಿತು, ಲೇಟಾಗಿ ಮಲಗಿದೆ ಅಂದರೆ ಏನೋ ಒಂದು ಅರ್ಧ ಗಂಟೆ 1 ಅವರು ಲೇಟಾಗಿ ಎದ್ದೊಳ್ಬೋದು. ಇಲ್ಲಾಂದರೆ ಬೇಗನೆ ಎಷ್ಟಕ್ಕಾದ್ರೂ ಬೇಗನೆ ಎದ್ದು ಬಿಡ್ತೀನಿ. ಮಧ್ಯಾಹ್ನ ಯಾವಾಗಾರ ಒಂದು ಟೈಮು ಬಿಸಿಲೊತ್ತಲ್ಲಿ 1 ಅವರು ಮಲ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಮನೆ ಮುಂದೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಏನಾದರೂ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನಾದ್ರು ಡಿಸ್ಟರ್ಬ್ ಆಯಿತು ಅಂದರೆ ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಗೊಬ್ಬರ ತುಂಬ್ತಾ ಇದ್ದಾರೆ, ತಿಪ್ಪೆ ಗೊಬ್ಬರ. ಮತ್ತು ಇವು ಟ್ಯಾಕ್ಟ್ರಿಗಳೆಲ್ಲ ಮಣ್ಣು ಹೊಡಿತಾ ಇದ್ದಾರೆ, ಅದ್ರ ಸೌಂಡ್ ಬೇರೆ, ಹಸುಗಳು ಕೂಗೋದು ಬೇರೆ, ಸೌಂಡ್ ಬೇರೆ. ಅದಕ್ಕೆ ಹಂಗಾಗಿ ಏನಾದರೂ ನನ್ನ ವಾಯ್ಸ್ಗಿಂತ ಬೇರೆ ವಾಯ್ಸ್ ಏನಾರ ಕರ್ಕಶವಾಗಿ ಕೇಳಿಸಿದ್ರೆ ಬೇಜಾರು ಮಾಡ್ಕೋಬೇಡಿ, ಸ್ಕಿಪ್ ಮಾಡಿ, ಓಕೆನಾ? ಇನ್ನು ಇವತ್ತು ಒಂದು ರಂಗೋಲಿನ ಶೇರ್ ಮಾಡ್ತೀನಿ. ನಿಮಗೂ ಕೂಡ ರಂಗೋಲಿ ಇಷ್ಟ ಆಗುತ್ತೆ. ಆದಷ್ಟು ರಂಗೋಲಿಗಳನ್ನ ಶೇರ್ ಮಾಡಿ ಅಂತ ಕೇಳ್ತೀರಾ, ಶೇರ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಯಾರೆಲ್ಲ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಶಾರ್ಟ್ಸ್ ವೀಡಿಯೋನ ಹಾಕ್ತಾಯಿದ್ದೀನಿ, ಓಕೆನಾ? ತುಂಬ ಜನಕ್ಕೆ ಕೆಲವೊಂದೊಂದು ಚುಕ್ಕಿ ಗೊತ್ತಾಗಲ್ಲ, ಅದನ್ನು ಸ್ಲೋ ಮೋಷನ್ ನೋಡಿ ಇದು ಮಾಡ್ಕೊಳ್ಳಿ. ಅದಕ್ಕೆ ಸಪ್ರೇಟು ಅಂತ ಒಂದು ಚಾನಲ್ ತೆಗೆದು ಅಥವಾ ಸಪ್ರೇಟೇ ಒಂದು ವಿಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಜನರುಗಳಿಗೆ ತಲುಪಲ್ಲ ಅದು.
ನನ್ನ ಬ್ಲಾಗಲ್ಲೇ ನಾನು ಶೇರ್ ಮಾಡ್ಕೊಳ್ತೀನಿ ನನಗೆ ಬರುವಂತಹ ರಂಗೋಲಿಗಳನ್ನ. ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ರಂಗೋಲಿ ಚಾನಲ್ಗಳೇ ಬೇಜಾನಿದ್ದಾವೆ, ಅದರಲ್ಲೂ ಕೂಡ ನೋಡಿ ಅಲ್ಲೂ ಕೂಡ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಪಿನ್ ಟು ಪಿನ್ನು, ಚುಕ್ಕಿಯಿಂದ ಚುಕ್ಕಿಗೆ ಹೆಂಗೆ ಸೇರಿಸೋದು ಅಂತ. ಅಲ್ಲೂ ಕೂಡ ನೀವು ನೋಡಿಕೊಂಡು ಕಲ್ತ್ಕೋಬೋದು. ಏನಿಲ್ಲ ಫ್ರೆಂಡ್ಸ್, ಒಂದು 5-6 ರಂಗೋಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇದ್ದಕ್ಕಿದ್ದಂಗೆ ನಿಮಗೆ ಬೇರೆ ಬೇರೆ ಚುಕ್ಕಿಗಳಿಟ್ಟು ಯಾವ ರೀತಿ ಎಳೆ ರಂಗೋಲಿ ಎಳೆಯೋದು ಈ ಥರ ಎಲ್ಲನೂ ಕೂಡ ಬಂದುಬಿಡುತ್ತೆ ಆಟೋಮೆಟಿಕ್ಕು. ಏನಿದ್ರು ಡೇ ಬೈ ಅಂದರೆ ಇಂಟ್ರೆಸ್ಟ್ ಬೆಳೀತಾ ಹೋಗ್ಬೇಕು, ಆವಾಗ ಇಮಿಡಿಯೇಟ್ ಬಂದುಬಿಡುತ್ತೆ. ಯಾವಾಗಲೋ ಒಂದಿನ ಬಿಟ್ಟು ಇನ್ನು ಯಾವಾಗಲೋ ಒಂದು ರಂಗೋಲಿ ಬಿಡೋಕ್ಕೆ ಹೋದರೆ ಬರಲ್ಲ, ಸರಿನಾ? ಇವತ್ತು ಈ ಥರ ರಂಗೋಲಿನ ಹಾಕ್ತಾಯಿದ್ದೀನಿ. ಈಗ ಅಂದರೆ ಇನ್ನೂ ದೊಡ್ಡ ರಂಗೋಲಿನೇ ಹಾಕಿನಿ. ಸ್ವಲ್ಪ ಇವತ್ತು ನೆಲ ಪಲ ಎಲ್ಲನೂ ಡೀಪಾಗಿ, ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡೋದು ಎಲ್ಲನೂ ಕೂಡ ಕೆಲಸ ಇದೆ ಸಿಕ್ಕಾಪಟ್ಟೆ. ಆಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಸೊ ಹಂಗಾಗಿ ಸ್ವಲ್ಪ ಮೀಡಿಯಮ್ ಆಗಿರೋ ರಂಗೋಲಿನ ಹಾಕಿದ್ದೀನಿ. ಇನ್ನೂ ಕೂಡ ದೊಡ್ಡ ರಂಗೋಲಿನೇ ಹಾಕ್ತೀನಿ ನಾನು. ಇನ್ನು ನೆಕ್ಸ್ಟ್ ವಾರ ಯಾವಾಗಲಾದರೂ ಹಾಕ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ. ನೆನ್ನೆ ಅರಸೀಕೆರೆಗೆ ಹೋದಾಗ ಸ್ವಲ್ಪ ಹೂ ತಂದಿದ್ದೆ, ಯಾವುದದು ಸಾವಂತಿಗೆ ಹೂ ಥರ, ಅದನ್ನೇ ಇಕ್ಕಿದ್ದೀನಿ. ಇನ್ನು ಹಾಲಿಂದು ಕ್ಯಾನ್ಗಳನ್ನ ತೊಳ್ಕೊತಾ ಇದ್ದೀನಿ. ಹಾಗೆಯೇ ಮುಖ ಬೆಳಗ್ಗೆ ಬೇಗ ತೊಳಿಯೋಕ್ಕೆ ಹೋಗಲಿಲ್ಲ ನಾನು. ಸೀದಾ ನಾನು ಕೊಡಕೆ ಮನೆಗೆ ಹೋದ್ನಲ್ಲ, ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ಅದಾದ ನಂತರ ಹಾಲು ಕರಿಯೋದಕ್ಕೆ ಹೋಗ್ತೀನಿ ನಾನು. ಇವಾಗ ಬೇಗ ಆದಷ್ಟು ಮಂಗಳವಾರದ ಹೊತ್ತು ಬೇಗ ಹಾಲು ಯಾವಾಗ ಕರೆದು ಕಸ ಎಲ್ಲ ಬಾಚಾಕಿ ನೆಲ ಪಲ ಎಲ್ಲ ತೊಳೆದು ಕೆಲಸಗಳು ಬೇಗ ಮುಗಿಯುತ್ತೋ ಅಷ್ಟೊತ್ತಿಗೆ ನಾವು ಕೂಡ ಮಂಗಳವಾರ ಬೇಗ ವಾರ ಮಾಡ್ಕೋಬೋದು. ಇಲ್ಲಾಂದರೆ ಎಲ್ಲರ ಮನೇಲಿ ವಾರ ಆಗಿ ಎಡೆ ಮಾಡಿ ದೇವಸ್ಥಾನಕ್ಕೆ ಅವ್ರು ತಿಂತಾ ಇರ್ತಾರೆ, ನಾವು ಇನ್ನೂ ಮಕ್ಕ ನೋಡ್ತಾ ಇರ್ತೀವಿ. ಈ ಥರ ಆಗುತ್ತೆ. ಮಂಗಳವಾರದೊತ್ತು ನಮ್ಮ ಮನೇಲಿ ಅಂದರೆ ಈ ಊರಲ್ಲೇ ಒಂದು ಮನೇಲಿ ವಾರ ಮಾಡಲಿಲ್ಲ ಅಂದರೆ ಏನೋ ಥರ ಕಳ್ಕೊಂಡು ಥರ ಇರುತ್ತೆ. ಎಲ್ಲರ ಮನೆ ಮುಂದೆನೂ ಲಕ ಅಂತ ಹೊಳಿತಾ ಇರುತ್ತೆ, ನಮ್ಮ ಮನೆ ಮುಂದೆ ಬಿಕೋ ಅಂತ ಇರುತ್ತೆ. ಮೇಯ್ನ್ ಕೆಲವೊಬ್ಬೊಬ್ಬರಿಗೆ ಸೋಮವಾರ, ಶನಿವಾರ, ಶುಕ್ರವಾರ ಈ ಥರ ಇರುತ್ತೆ. ನಾವೀಗ ಬಂದು ಮಂಗಳವಾರ, ನಮ್ಮ ಅಮ್ಮರ ಮನೇಲಿ ಸೋಮವಾರ, ಶನಿವಾರ ವಾರ, ಇಲ್ಲೇ ಮಂಗಳವಾರ ಈ ಥರ. ರೋಸ್ ಬಿಟ್ಟಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ರೋಸು 2. ಸರಿ ಆಯಿತು ಅಂತ ಅಂದ್ಬಿಟ್ಟು ಕಿತ್ಕೊಂಡು ಬಂದೆ. ಅಂದರೆ ದಿನ 2-3 ರಂಗೋಲಿ ರೋಸ್ಗಳು ಬಿಡ್ತಾ ಇರುತ್ತೆ ಗಿಡದಲ್ಲಿ. ಆದಷ್ಟು ಕಡ್ದಾಕಿದ್ರು ಇನ್ನೂ ಕೂಡ ಬೆಳೀತಾ ಇದೆ. ಇವಾಗ ಹಾಲು ಕರಿಯೋದಕ್ಕೆ ಕುತ್ಕೊಂಡಿದ್ದೀನಿ, ಶೈಲೇಜ್ ತುಂಬಿಬಿಟ್ಟು ನೋಡ್ತಾ ಇರ್ಬೋದು. ಅಲ್ಲಿ ಹೊಗೆ ಆಡ್ತಾ ಇದೆ, ಹಂಗಾಗಿ ಹಸು ಏನು ಒದಿತಾ ಇಲ್ಲ. ಅದಕ್ಕೆ ಇದೇ ಕಾರಣಕ್ಕೆ ಹಸು ಮುಂದೆ ಸೈಡಲ್ಲಿ, ತೀರಾ ಅಲ್ಲಿಗೇನು ಹೋಗಲ್ಲ, ಸೈಡಲ್ಲಿ ಬೆಂಕಿನ ಹಾಕಿದ್ದು. ಹೊಗೆ ಆಡ್ತಾ ಇದ್ರೆ ಏನು ಮಾಡುತ್ತೆ, ನೊಣ ಸೊಳ್ಳೆಗಳಾಗಲಿ ಹಸು ಮೇಲೆ ಕುತ್ಕೊಳ್ಳೋದು ಮಾಡೋದಿಲ್ಲ, ಆರಾಮಾಗಿ ಕರ್ಕೋಬೋದು ಬೇಗ. ಫ್ರೆಂಡ್ಸ್, ಎಷ್ಟು ಲೀಟ್ರ್ ಕೊಡುತ್ತೆ ಏನು, ಫಸ್ಟೆಲ್ಲ 11 ಲೀಟ್ರ್ ಕೊಡ್ತಾಯಿತ್ತು ಫ್ರೆಂಡ್ಸ್. 11, 10, 9 ಹಿಂಗೆ ಡೌನ್ ಆಗ್ತಾ ಬರ್ತಾ ಇದೆ ಇವಾಗ. ಅಂದರೆ ಈಗಾಗಲೇ ಆಲ್ರೆಡಿ 4 ದಿನದ ಮೇಲೆ 15 ದಿನ ಆಗ್ತಾ ಇದೆ ಕರು ಹಾಕಿ. ಸೊ ಹಂಗಾಗಿ ಏನಂತಂದರೆ ಇವಾಗ ಹಾಲೆಲ್ಲನೂ ಒಂದೇ ಸಮ ಕೊಡೋದಿಲ್ಲ ನೋಡಿ, ಕಮ್ಮಿ. ಆಮೇಲೆ ಸ್ವಲ್ಪ ಮೇವು ಕಮ್ಮಿ, ಇವಾಗ ಬೂಸನೂ ಕೂಡ ಕಮ್ಮಿನೇ ಇಕ್ತಾ ಇದ್ದೀನಿ. ಎಲ್ಲ ದುಡ್ಡೆಲ್ಲನೂ ಹಾಲಿಗೆ ಹಾಕಬೇಕು ಅಂದರೆ ಆಗಲ್ಲ ಅಲ್ವಾ ಫ್ರೆಂಡ್ಸ್. ಬೂಸಕ್ಕೆ ಮೇವಿಗೆ ಹಾಕಬೇಕು ಅಂದರೆ ಅಲ್ಲಿ ಏನೂ ಗೀಟಲ್ಲ ನಮಗೆ. ಸೊ ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನು ಹಾಲಿನ ಡೈರಿಗೆ ಹಾಲು ಹಾಕಿ ಬಂದೆ. ಇವಾಗ ನೀರಂಡೆಗೆ ಉರಿಯಾಕನ ಅಂತ, ಅಂದರೆ ಈ ಬೂದಿ ಎಲ್ಲ ಇತ್ತಲ್ಲ ಹಿಂದೆ ಎಲ್ಲ ಉರಿ ಹಾಕಿದ್ದು, ಸೌದೆದು ಬೂದಿ ಅದೆಲ್ಲ ತೆಗೆದು ತಿಪ್ಪೆಗೆ ಹಾಕಿ, ಅದಾದ ನಂತರ ಸೌದೆನ ತಂದು ಉರಿ ಹಾಕ್ತಾ ಇದ್ದೀನಿ. ಈ TVS XL ಇದೆಯೇ, ನನ್ನ ತಮ್ಮ ಬಂದು XL ಬಿಟ್ಟೋಗಿದ್ದ, XL ನಾನು ಓಡಿಸ್ತೀನಿ. ತೋಟದ ಹತ್ರ ಹೋಗಿ ನಾನೇ ಹಿಂದಕ್ಕೆ ಒಂದೊಂದು ಓರೆ ಸೌದೆನ ಹಾಕೊಂಬಂದ್ಬಿಡ್ತೀನಿ. ಯಾವಾಗಾದ್ರೂ ನಮ್ಮ ಭಾವ ಅವ್ರದ್ದು ಟ್ರ್ಯಾಕ್ಟರ್ ತಗೊಂಡೋಗಿ ಸೌದೆಗಳನ್ನೆಲ್ಲ ತುಂಬಿಸ್ಕೊಬರ್ಬೇಕು, ಒಂದೊಂದೇ ಹೊರೆ ತರಬೇಕು ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. ತಂದ್ಬಿಟ್ಟು ಕೊಡಕೆ ಮನೆ ಒಂದು ಸೈಡಿಗೆ ನಾವು ಸೌದೆಗಳನ್ನೆಲ್ಲನೂ ಕೂಡ ತುಂಬಿಕೊಂಡ್ರೆ ಈ ಮಳೆಗಾಲದಲ್ಲೆಲ್ಲನೂ ಕೂಡ ನಮಗೆ ಅಡ್ಜಸ್ಟ್ ಆಗುತ್ತೆ. ಅಂದರೆ ಗೀಝರ್ ಇದೆ, ನಿಮಗೆ ಗೊತ್ತಿದೆ, ಬೆಂಗಳೂರಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಇದು ಸ್ಮಾರ್ಟ್ ಗೀಝರ್ ಅದಿದೆ. ಬಟ್ ಸಿಂಟೆಕ್ಸೇ ಇಲ್ವಲ್ಲ, ನೀರು ಪೈಪಿಂದ ಬರೋದು ಅಲ್ವೇನೂ ಇಲ್ಲ. ಅದನ್ನು ತೆಗೆದು ಅಲ್ಲೇ ಗೇಟ್ ಹತ್ರ ಸುಮ್ಮನೆ ತಗ್ಲಾಕಿದ್ದೀನಿ. ಇನ್ನು ಮುಂದಕ್ಕೆ ಯಾವಾಗಲಾದ್ರು ಬೇಕಾಗುತ್ತೆ ಅಂತ. ಫ್ರೆಂಡ್ಸ್, ಬೆಳಗ್ಗೆ
ಇದು ಹೊರನಾಡು ಅನ್ನಪೂರ್ಣೇಶ್ವರಿದ್ದು ಸಾಂಗ್ಸ್ ಬರ್ತಾಯಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಯಾವತ್ತೂ ಬೋರ್ ಆಗಲ್ಲ, ನನಗೆ ಯಾವಾಗಲೂ ಕೇಳಬೇಕು ಅಂತ ಅನಿಸುತ್ತೆ. ನನಗೆ ಫೇವ್ರೆಟ್ ಪ್ಲೇಸ್ ಕೂಡ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಲೇನೆ. ಸಿಕ್ಕಾಪಟ್ಟೆ ಮಲೆನಾಡು ಪ್ರದೇಶ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಯಿತು. ಅದಕ್ಕೆ ನಾನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಟಿ ವಿಯಲ್ಲಿ ಬರ್ತಾಯಿತ್ತಲ್ಲ ಹಾಗೆಯೇ ವಿಡಿಯೋ ಕ್ಲಿಪ್ನ ತಗೊಂಡೆ ನಾನು. ಇನ್ನು ಮನೆಯಲ್ಲಿ ತೊಳೆಯೋದು ಬೆಳಗೋದು ಇದ್ದೇ ಇರುತ್ತಲ್ಲ, ಇವಾಗ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ನೀಟಾಗಿ ಇಟ್ಟಿರ್ತೀನಿ, ಆದರೂ ಕೂಡ ರಾತ್ರಿ ಹೊತ್ತು ಊಟ ಮಾಡಿರ್ತೀವಲ್ವ ಅದೆಲ್ಲನೂ ಕೂಡ ಎಂಜಿಲ್ ಪಾತ್ರೆ ಎಲ್ಲ ಇರುತ್ತೆ, ಹಂಗಾಗಿ ಎಲ್ಲನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಂಡ್ಸ್ ಅವಾಗವಾಗ ಧೂಳು ಹೊಡ್ಕೊತಾನೆ ಇರಬೇಕು, ಇಲ್ಲ ಅಂತ ಅಂದರೆ ಮಣ್ಣಿನ ಗೋಡೆ ಅಲ್ವ ಇವೆಲ್ಲ, ಧೂಳು ಉದುರ್ತಾನೆ ಇರುತ್ತೆ ಮೇಲಿಂದನೂ. ಹಟ್ಟ ಏನು ನೀಟಾಗಿ ಕಟ್ಸಿಲ್ಲ, ಸುಮ್ಮನೆ ಏನಾದರೂ ತೀರ್ಗಳನ್ನ ಸುಮ್ಮನೆ ಹಂಗೆ ಸಿಕ್ಸಿರೋದಷ್ಟೇ, ಮೇಲೆ ಹತ್ತಕ್ಕೂ ಆಗಲ್ಲ. ಒಂದ್ಸಲ ಬೆಂಗಳೂರಿಂದ ಇಲ್ಲಿಗೆ ಊರಿಗೆ ಬಂದಾಗ ಶಿಫ್ಟ್ ಆದಾಗ ಸಿಕ್ಕಾಬಟ್ಟೆ ಚಿಕ್ಟ ಅವೇನೇನೋ ಇದ್ವು ಫ್ರೆಂಡ್ಸ್. ಹಂಗಾಗಿ ಅವೆಲ್ಲನೂ ಕೂಡ ಕ್ಲೀನ್ ಮಾಡಿಸಿ ನೀಟಾಗಿ ಇಟ್ಕೊಂಡಿದ್ದಾಯಿತು. ಮಕ್ಕಳು ಮೈಯೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಚಿಕ್ಟ ಎಲ್ಲ ಹತ್ಕೊಂಡಿದ್ದು, ಮೈಯೆಲ್ಲ ಗಲೆ ಥರ. ಆಮೇಲೆ ನಮ್ಮೂರವರೇ ಒಬ್ರು ಅಣ್ಣನ ಕರ್ಕೊಂಬಂದು ಹತ್ಸಿ ಕ್ಲೀನ್ ಮಾಡಿಸಿದ್ದು. ಪಾಪ ಅವ್ರಿಗೂ ಕೂಡ ಕೈಯು ಕಾಲೆಲ್ಲ ಏಟಾಯಿತು. ಅಂದರೆ ಅವ್ರಿಗೂ ಕೂಡ ಗ್ರಿಪ್ ಸಿಗಲಿಲ್ಲ, ಜಾರ್ತು. ಅಟ್ಟ ಕಟ್ಸಿಲ್ಲ ನೋಡಿ, ಬರೀ ತೀರ್ ಜೋಡಿಸಿರೋದಲ್ವ, ಜಾರಿ ಕೈ ಕಾಲು ಏಟಾಗಿತ್ತು. ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಟಾರ್ಪಲ್ ಹಾಕಿ, ಸೊ ಹಂಗಾಗಿ ಬಿದ್ದರೆ ಅದ್ರ ಮೇಲೆ ಧೂಳು ಬೀಳಲಿ ಅಂತ ಮೇಲಕ್ಕೆ ಮಾತ್ರ ಜಪ್ಪಾಯ ಅಂದರೂ ನಾನು ಹತ್ತಕ್ಕೆ ಹೋಗಲ್ಲ, ಯಾಕೆ ಬೇಕು ಅಂತ. ನಮ್ದು ಏನಿದೆ ನನ್ನ ಕೈಗೆ ಇಷ್ಟ ಆಗುತ್ತೋ ಎಟ್ಕುತ್ತೋ ಆ ಥರ ಎಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ. ಒಟ್ಟಿನಲ್ಲಿ ಮನೆ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ನನಗೆ ಬೇಕಾಗಿರೋದು. ಇನ್ನು ಕಸ ಗುಡಿಸ್ತಾ ಇದ್ದೀನಿ, ಎಲ್ಲ ಒರೆಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ನನ್ನ ಮಗ ಹಿಂಗೆ ಕಸ ಗುಡಿಸ್ಬೇಕಾದ್ರೆ ಸುಮ್ಮನೆ ಫಿಲ್ಟ್ರ್ ನೀರಿಂದು ಕ್ಯಾನ್ ನೋಡಿದ ತಕ್ಷಣ ಸಾಕು, ಅಮ್ಮ ನೀರು ಕುಡಿತೀನಿ ಅಂತ ಬರ್ತಾನೆ. ಫುಲ್ಲು ನೆಲ್ಲಿ ತಿರುಗುತ್ತಾನೆ, ಆನ್ ಮಾಡ್ಬಿಟ್ಟು ಫುಲ್ ಬಿಟ್ಟು ಹೋಗ್ಬಿಡ್ತಾನೆ ಒಂದೊಂದ್ಸಲ. ಆ ಥರ ಮಾಡ್ತಾನೆ. ನಾನು ಬೈತೀನಿ ಅಂತ ಅಂದ್ಬಿಟ್ಟು ಹಂಗೆ ಮಾಡಲ್ಲ. ನಾನು ಇಲ್ದಲ್ಲೇ ಇದ್ದಾಗ ಅಥವಾ ಹಾಲಲ್ಲಿ ಕುತ್ಕೊಂಡಿರ್ತೀನಿ, ಟಿ ವಿ ನೋಡ್ದಿರ್ತೀನಿ, ಸುಮ್ಮನೆ ಬರ್ತಾನೆ ಅಡುಗೆ ಮೇಲೆ ತಿರುಗಿಬಿಡೋದು. ಆ ನೆಲ್ಲಿ ನೀರನ್ನು ಆ ಒಳಗಡೆ ಹೋಗುತ್ತಲ್ಲ ಅದನ್ನ ಅದರೊಳಗಡೆ ಕೈ ಇಕ್ಬಿಟ್ಟು ಅಳ್ಳಾಡ್ಸೋದು, ಈ ಥರ ಮಾಡ್ತಾನೆ. ಸುಮ್ಮನೆ ನಾನು ನೀರು ಕುಡಿತೀನಿ ಅಂತ ಬರೋದು, ಹಂಗೆ ಸಣ್ಣವನು. ಇನ್ನು ಕಸ ಎಲ್ಲ ಗುಡಿಸಿದ್ದೀನಿ, ನೆಲ ಎಲ್ಲ ಒರೆಸ್ಕೊಂಡು ಬಂದುಬಿಟ್ರೆ ಅಲ್ಲಿಗೆ ಮುಕ್ಕಾಲು ಕೆಲಸ ಮುಗ್ದಂಗೆ ಆಗುತ್ತೆ. ಇವಾಗ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ ಹುಡುಗರಿಗೆ. ನಾವು ಅಷ್ಟೇ ಟೀ ಮಾಡ್ಕೊಂಬಿಟ್ಟು ಅದಾದ ನಂತರ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇನ್ನೊಂದೇನಂತ ಅಂದರೆ ವಾರದ ದಿವಸ ಮುಂಚೆನೇ ತಿಂಡಿ ಮಾಡೋದಕ್ಕೆ ಹೋಗಲ್ಲ. ಏನಾದರೂ ಎಡೆ ಮಾಡಿಬಿಟ್ಟು ಎಡೆನ ಏನು ಮಾಡಿರ್ತೀವಿ ಒಟ್ಟಿಗೆ ಸಂಜೆವರೆಗೂ ಅದಾಗುತ್ತೆ. ಅಂದರೆ ಅನ್ನ ಸಾಂಬಾರು ಪಲ್ಯ ಅಥವಾ ದೋಸೆನೋ ಒಟ್ಟಿನ ಸ್ವೀಟು ಏನಾರು ಖಾರದ್ದು ಏನಾರು ಮಾಡಿದ್ರೆ ಅದ್ರ ಜೊತೆಗೆ ಸ್ವೀಟು, ಈ ಥರ. ನಾನ್ ವೆಜ್ ಮಾಡಿದಾಗ ಸ್ವೀಟ್ ಏನು ಮಾಡಲ್ಲ, ಬರೀ ನಾನ್ ವೆಜ್ಜು ಈ ಥರ. ಕಾರ್ತಿಕ ಮಾಸದಲ್ಲೆಲ್ಲ ನಾನ್ ವೆಜ್ ಮಾಡಲ್ಲ, ಸ್ವೀಟೇ ಮಾಡೋದು. ಓಕೆನಾ. ಮಿಕ್ಕಿ ಟೈಮಲ್ಲಿ ಹೇಳಿದ್ದು ಮಂಗಳವಾರದೊತ್ತು ಈ ಥರ ಹಬ್ಬದ ಟೈಮಲ್ಲಿ ಮಾತ್ರ ಸ್ವೀಟ್ಗಳೇ. ಈ ಬಸವನ ಜಯಂತಿ, ಸಂಕ್ರಾಂತಿ, ಗೌರಿ ಗಣೇಶನ ಹಬ್ಬ, ಈ ಥರ ಹಬ್ಬಗಳಲ್ಲಿ ಒಬ್ಬಟ್ಟು, ಎಂಥದ್ದು ಶಾವಿಗೆ ಈ ಥರ ಮಾಡ್ತಾರೆ, ಪೊಂಗಲ್ಲು ಈ ಥರ. ಇವಾಗ ಎಲ್ಲನೂ ಕಾಫಿ ಎಲ್ಲ ಅಂದರೆ ಟೀ ಎಲ್ಲ ಕುಡಿದು ಹಾಲು ಕುಡ್ದಾದ್ಮೇಲೆ ನಾನು ಒಂದು ಕಡೆಯಿಂದನೇ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೊಂದೇನು ಅಂತ ಅಂದರೆ ನನಗೆ ಗ್ಯಾಸ್ ಸ್ಟವ್ 3 ಒಲೆ ಗ್ಯಾಸ್ ಸ್ಟವ್ ಮೇಲೆ ರಂಗೋಲಿ ಬಿಡಿಸೋದು ಇದೆಲ್ಲನೂ ಕೂಡ ನಿಮಗೆ ಓವರ್ ಆಯಿತಾ ಅಥವಾ ಚೆನ್ನಾಗಿದೆಯಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಅದಿಷ್ಟ. ಹಿಂದೆ ಎಲ್ಲನೂ ಕೂಡ ಒಲೆಗೆಲ್ಲನೂ ಸಗಣಿ ಎಲ್ಲ ಮೆತ್ಬಿಟ್ಟು ಸಗಣಿಯಲ್ಲಿ ಒಲೆ ಸಾರಿಸ್ಬಿಟ್ಟು ರಂಗೋಲಿನ ಇಡ್ತಾಯಿದ್ರು, ಅರ್ಶಿನ ಕುಂಕುಮ ಇಟ್ಟು ಒಲೆ ಪೂಜೆ ಅಂತ ಮಾಡಿಬಿಟ್ಟು ಆಮೇಲೆ ಅವ್ರದ್ದು ಏನಿದ್ರು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋರು. ಸೊ ಹಾಗಾಗಿ ಇವಾಗ ಏನಿಲ್ಲ, ಒಲೆ ಏನಿಲ್ಲ, ಮಾಮೂಲಿ ಬೆಂಕಿ ಅದೇನೆ, ಗ್ಯಾಸ್ ಸ್ಟವ್ ಇಷ್ಟೇ, ಅದನ್ನೇ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಡ್ತಾಯಿದ್ದೀನಿ. ನನಗೇನೋ ಅಡುಗೆ ಮನೆಯಲ್ಲಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಸೊ ಹಂಗಾಗಿ ಇಡ್ತಾಯಿದ್ದೀನಿ. ಇದರಿಂದ ಏನಾದರೂ ಬೇರೆ ಥರ ಇಲ್ಲ ಇಷ್ಟ ಆಗ್ತಾಯಿಲ್ಲ ಅಥವಾ ಬಿಡಬೇಡಿ ಚೇಂಜ್ ಮಾಡಿ ಅಂತ ಏನಾದರೂ ಹೇಳ್ತೀರಾ, ಏನು ತಿಳಿಸಿ ಕಮೆಂಟ್ಸಲ್ಲಿ, ಓಕೆನಾ. ಇಲ್ಲ ಕಂಟಿನ್ಯೂ ಮಾಡಿ ಅಂದರೆ ಅದೇ ಥರ ಮಾಡ್ಕೊಳ್ತೀನಿ. ನೆಲ ಒರೆಸಾಯಿತು ಫ್ರೆಂಡ್ಸ್. ಹಿಂದೆ ಅಂದರೆ ಬಾಗಿಲಿಗೆಲ್ಲನೂ ಕೂಡ ಅರ್ಶಿನ ಕುಂಕುಮ ಇಟ್ಟು 4 ಬಾಗಿಲು ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು
ಅಂದರೆ ಕಟ್ಲೆ ಇದೆಯಲ್ವ ಅಲ್ಲಿ ಆ ಹೊಸ್ಲಿಗೆ ರಂಗೋಲಿನ ಬಿಡ್ತೀನಿ. ಇನ್ನು ಹಿಂದೆ ಬಾಗಿಲು ಕೊಡ್ಕೆ ಮನೆಗೆ ಎಲ್ಲ ತಿರುಗಾಡ್ತೀವಲ್ವ ಆ ಬಾಗಿಲ ಹತ್ರ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿನ ಬಿಡಿಸ್ತೀನಿ. ಮೇಯ್ನ್ ಇಲ್ಲೇ ಇರೋದು ಫ್ರೆಂಡ್ಸ್, ಇಲ್ಲಿಂದನೇ ಮನೆಗೆ ಸಿಕ್ಕಾಬಟ್ಟೆ ಧೂಳು ಬರೋದು. ಯಾಕಂದರೆ ಹಿಂದೆ ಎಲ್ಲನೂ ಇತ್ಲು ತಾನೇ, ಗಾಳಿ ಚೆನ್ನಾಗಿ ಬೀಸುತ್ತೆ, ಅಥವಾ ಹುಡುಗರು ಹಂಗೆ ಕಾಲಲ್ಲಿ ಬರೋದು ಈ ಥರ ಆಗುತ್ತೆ. ಮನೆ ಮುಂದೆ ಆದರೆ ಸಿಮೆಂಟಾರು ಇದೆ, ಒರೆಸ್ಕೊಂಡಾರ ಮುಂದಕ್ಕೆ ಬರ್ತಾರೆ ಮನೆ ಒಳಗಡೆ. ಹಿಂದೆ ಎಲ್ಲ ಹಂಗಲ್ವಲ್ಲ, ಫುಲ್ ಮಣ್ಣೊಳಗಡೆ ತಿರುಗಾಡಬೇಕು, ಸಗಣಿ ಎಲ್ಲನೂ ಇರುತ್ತೆ. ಹಂಗಾಗಿ ಇಲ್ಲಿ ನೀಟಾಗಿ ಇಟ್ಕೊಳ್ತೀನಿ. ಯಾವಾಗಲೂ ಕೂಡ ಮನೇಲಿ ನೀಟಾಗಿ ನೆಲ ಒರೆಸ್ದೆ ಎಲ್ಲ ಇದು ಮಾಡಿದೆ ವಾರದಲ್ಲಿ 3 ದಿವಸನಾದ್ರೂ ಈ ರೀತಿ ಹಿಂದೆ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿನ ಇಡ್ತೀನಿ. ವಾರದ ದಿವಸ ಅಂತೂ ಮಿಸ್ ಮಾಡಲ್ಲ, ಕಂಪಲ್ಸರಿ. ಇವಾಗ ಈ ರೀತಿ 5ರಿಂದ 1 ರಂಗೋಲಿನ ಇಲ್ಲಿ ಬಿಡಿಸ್ತಾ ಇದ್ದೀನಿ. ಒಂದು 3 ದಿನ ಫ್ರೆಂಡ್ಸ್ ಒಂಚೂರು ಅಳ್ಳಾಡಲ್ಲ, ಆ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಓಣಿ, ಈ ಸೊಂಪ್ಲು ಅಂತ ಹೇಳ್ತಾರಲ್ಲ ಹಳ್ಳಿ ಸೈಡು, ಆ ಥರ ಓಡಾಡೋದಕ್ಕೆ ಸೊಂಪ್ಲು. ಇನ್ನು ಸ್ನಾನ ಆಯಿತು. ಇವಾಗ ಸ್ನಾನ ಮಾಡ್ಕೊಂಬಂದು ಇವಾಗ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಬೇಕು. ನನ್ನ ಮಗ ಸ್ನಾನ ಮಾಡಿಸ್ದೆ, ಸಣ್ಣ ಚಡ್ಡಿ ಇಟ್ಟಿದ್ದೆ. ಅಯ್ಯೋ ನಂಗೆ ದೊಡ್ಡ ಚಡ್ಡಿ ಬೇಕು ಅಂತ ಹೇಳ್ತಾ ಇದ್ದ. ದೊಡ್ಡ ಚಡ್ಡಿ ಅಂದರೆ ಜೀನ್ಸ್ ಪ್ಯಾಂಟ್ ಹಾಕು ಅಂತ. ಎಲ್ಲಾದರೂ ಹೋಗ್ತಾ ಸ್ನಾನ ಮಾಡ್ಕೊಳಂಗಿಲ್ಲ ಅಥವಾ ಬಟ್ಟೆ ಹಾಕೊಳಂಗಿಲ್ಲ, ನಾನು ಬರ್ತೀನಿ ಅರಸೀಕೆರೆಗೆ ಅಂತ ಇರ್ತಾನೆ. ಗಾಡೀಲಿ ಬೇರೆ ಹೋಗ್ತೀನಲ್ಲ ಎಕ್ಸೆಲಲ್ಲಿ, ನಾನು ಬೈಕಲ್ಲಿ ಬರ್ತೀನಿ ಅಂತ ನಾನು ಹಿಂದೆನೇ ಸುತ್ತುತ್ತಾ ಇರ್ತಾನೆ. ಈ ಥರ ಅವನು ದೊಡ್ಡವನು ತೀರಾ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ, ಒಟ್ನಲ್ಲಿ ಅವನು ಹಠ ಮಾಡ್ತಾನೆ, ತೀರಾ ಅಷ್ಟೊಂದು ಹಠ ಮಾಡಲ್ಲ. ಇನ್ನು ದೀಪದ ಗುಡಿಗೆ ಸಗಣಿ ಇಡೋಣ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ. ಈಗ ತಾನೇ ಜಸ್ಟ್ ಇಕ್ಕಿತ್ತು ಹಸು, ಅದೇ ಸಗಣಿನ ನಾನು ತಗೊಂಡೋಗ್ತಾ ಇದ್ದೀನಿ. ಇವತ್ತಂತೂ ಮಂಗಳವಾರ ಬೇರೆ, ಅಂಗಾರಕ ಸಂಕಷ್ಟಹರ ಚತುರ್ಥಿ. ಇವತ್ತು ನಾವೇನು ಮನಸ್ಸಲ್ಲಿ ಅಂದ್ಕೊತೀವೋ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದಷ್ಟು ಒಳ್ಳೆಯದನ್ನೇ ಅಂದ್ಕೊಳ್ಳೋಣ ಅಂತ ಭಾವಿಸ್ಕೊತೀನಿ. ಇನ್ನು ಇವಾಗ ನೋಡ್ತಾ ಇರ್ಬೋದು, ಗಣೇಶಂಗಿದ್ರೆ ಗಣೇಶಂಗೆ ಪೂಜೆ ಮಾಡ್ಬೋದು. ನಾನು ಹಂಗೇ ಸಗಣಿಯಲ್ಲಿ ಸುಮ್ಮನೆ ಈ ಥರ ನಾವೆಲ್ಲಾದ್ರೂ ಸಗಣಿಯಲ್ಲಿ ಅಥವಾ ಅರಿಶಿನ ಇದ್ದಲ್ಲಿ ಗಣಪತಿನ ಪೂಜೆ ಮಾಡ್ತಾರೆ. ಏನಾದರೂ ಮದುವೆ ಟೈಮಲ್ಲ, ಗಂಗಮ್ಮನ ಟೈಮಲ್ಲ, ಫಸ್ಟು ಗಣಪತಿಗೆ ಪೂಜೆ ಅಂತ ಹೇಳ್ಬಿಟ್ಟು ಗರಿಕೆ ಇಟ್ಬಿಟ್ಟು ಆ ಥರ ಮಾಡ್ತಾರೆ. ನಾನು ಅದೇ ಥರ ಮಾಡಿ ಪೂಜೆ ಮಾಡಿದೆ. ಇವಾಗ ದೀಪ ಅಂಟಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಿಂದೆ ನನ್ನ ಮಗನೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದ. ಅದ್ರಲ್ಲಿ ಬೇರೆ ಗಂಟೆ ಅಲ್ಲಾಡಿಸ್ತಾ ಇದ್ರೆ ನಾನು ಅಲ್ಲಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವನದು ಒಂಥರ ಈ ಕಡೆಗೆ ಎಷ್ಟು ನಗಾಡ್ತಾರೆ, ಅಷ್ಟು ಕಾಮಿಡಿ. ಮಕ್ಕಳು ಮಾತಾಡೋ ಮಾತುಗಳು ಅಷ್ಟು ಕಾಮಿಡಿಯಾಗಿ ಇರ್ತವೆ, ಸಿಕ್ಕಾಪಟ್ಟೆ ನಗು ಬರುತ್ತೆ. ಆ ಥರ ಮಕ್ಕಳು ಆ ಥರ ಕ್ಯೂಟಾಗಿ ಮಾತಾಡ್ತಾರಲ್ಲ, ಅದಕ್ಕೆ ಕಿರಿ ಮಕ್ಕಳು ಭಾರಿ ಇಷ್ಟ ಆಗ್ತಾರೆ. ನೋಡಿ ನಾನು ಹಿಂದೆನೇ ತಿರುಗ್ತಾ ಇದ್ದೇನೆ ಫ್ರೆಂಡ್ಸ್, ನಾನು ಪೂಜೆ ಮಾಡ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು. ಅವನಿಗೂ ಕೂಡ ಒಂದು ಗಂಧದ ಕಡ್ಡಿ ಕೊಟ್ಟು ಅವನಿಗೆ ಗಂಟೆ ಕೊಟ್ಟೆ ಅಲ್ಲಾಡಿಸ್ಕೊಂಡು ಬಾರಪ್ಪ ಅಂತ. ಮನೆ ಮುಂದೆ ಈ ಥರ ಗಂಧದ ಕಡ್ಡಿ ಬೆಳಗಾದ್ಮೇಲೆ ಆರತಿ ಬೆಳಗ್ಬಿಟ್ಟು ಕರ್ಪೂರನ ಮನೆ ಮುಂದೆ ಹಚ್ಬಿಟ್ಟು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಅದೇನ ಫಾಲೋ ಮಾಡ್ತೀನಿ. ಅಂದರೆ ವಾರದ ದಿವಸ ಮಾತ್ರ, ಮಂಗಳವಾರ ದಿನ. ಬೆಂಗಳೂರಲ್ಲೆಲ್ಲನೂ ಗೊತ್ತಲ್ಲ, ಈ ನಿಂಬೆಹಣ್ಣು ಕುಯ್ದಾಕ್ಬಿಟ್ಟು ಆ ಕಡೆ ಈ ಕಡೆ ಬಾಗಿಲಿಗೆ ಇಡ್ತಾರೆ ಫ್ರೆಂಡ್ಸ್. ಅದೇನಾರು ಹಳ್ಳಿ ಸೈಡ್ ಏನಾರು ಇಟ್ಬಿಟ್ರೆ ಅಕ್ಕಪಕ್ಕದ ಮನೆಯವ್ರು ಯಾರೂ ಕೂಡ ನಿಮ್ಮ ಮನೆ ಒಳಗೆ ಬರಲ್ಲ. ಆ ಥರ ಬೇರೆ ಥರ ಥಿಂಕಿಂಗು ಯೋಚನೆ ಮಾಡ್ತಾರೆ. ನಾವು ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಆ ಥರ ಕುಯ್ದಿಕ್ತಾ ಇದ್ವಿ ಬೆಂಗಳೂರಲ್ಲಿ. ಬಟ್ ಇಲ್ಲಂಗಲ್ಲ, ಏನೋ ಮಾಟ ಮಂತ್ರ ಮಾಡಿಸಿ ಮನೆ ಒಳಗೆ ಇಟ್ಟವ್ರೆ, ಬೇಡ ಅವ್ರ ಮನೆ ಒಳಗಡೆ ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಆ ಥರ ಏನೂ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಇನ್ನು ಮಕ್ಳಿಗೂ ಕೂಡ ರೆಡಿ ಮಾಡಿದೆ. ವಾರ ಪೂಜೆ ಎಲ್ಲ ಆಯ್ತಲ್ವಾ, ಸರಿ ಆಯಿತು ಅಂತ ಅಂದ್ಬಿಟ್ಟು ಎಡೆ ಏನೂ ಮಾಡಿಲ್ಲ, ಪೂಜೆ ಮಾಡಿದೆ, ವಾರ ಮಾಡಿದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಇನ್ನೂ ದೇವಸ್ಥಾನದಲ್ಲಿ ಪೂಜೆ ಆಗಿರಲಿಲ್ಲ. ದೇವಸ್ಥಾನಕ್ಕೆ ಹೋಗೋಣ, ಮಕ್ಕಳನ್ನು ಕೂಡ ರೆಡಿ ಮಾಡಿದೆ. ಇರಿ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅವ್ರು ಮುಂಚೆನೇ ಓಡೋಗ್ತಾಯಿದ್ರು. ಇವಾಗ ನಾನೊಂದು ಸ್ವಲ್ಪ ತಲೆ ಬಾಚಿಕೊಂಡು ನಾನು ಕೂಡ ದೇವಸ್ಥಾನದ ಹತ್ರ ಹೋಗ್ತೀನಿ. ಫುಲ್ ಕೂದಲೆಲ್ಲನೂ ಕೂಡ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಯಾಕಂತ ಅಂದರೆ ಇರಲಿ, ಸ್ಟೆಪ್ ಕಟ್ಟಿಂಗ್ ಮಾಡಿಸಿ ಒಂದು 2 ದಿನ ನೀರು ಹಾಕ್ತಲೇ ಇದ್ದಾಗ, ಕೂದಲು ತೊಳಿದಲ್ಲೇ ಇದ್ದಾಗ ಚೆನ್ನಾಗಿರುತ್ತೆ. ಯಾಕಂತ ಅಂದರೆ ಅಲ್ಲಿ ಯಾವ ಥರ ಬ್ಯೂಟಿ ಪಾರ್ಲರಲ್ಲಿ ಮಾಡಿರ್ತಾರೆ ಗೊತ್ತು ತಾನೆ ನಿಮಗೆ. ಸೊ ಹಾಗಾಗಿ ನಾವೇನಾದರೂ ನೀರು ಹಾಕಿದ ತಕ್ಷಣ ಈ ಥರ ನಮ್ಮದು ಏನು ನಾರ್ಮಲ್ ಕೂದಲು ಬರುತ್ತೆ ಅದೇ ಥರ ಆಗಿತ್ತು. ಬಟ್ ನನಗೆ ಶಾರ್ಟ್ ಕೂದಲೇ ಇಷ್ಟ ಆಯಿತು. ಬಟ್ ಯಾಕೆ ಅಂತಂದರೆ ಅದು ಬೆಳೀತಾನೂ ಇರಲಿಲ್ಲ, ಸುಮ್ಮನೆ ಉದುರುತ್ತಾ ಇರೋದು. ಸರಿ ಕಟ್ ಮಾಡಿಸ್ಬಿಟ್ಟು ನೋಡೋಣ ಅಂತ ಸ್ಟೆಪ್ ಕಟ್ಟೆ ಮಾಡಿಸ್ದೆ. ಅಂದರೆ ನಂದು ಏರ್ ಬೇರೆ ಕರ್ಲಿ ಏರು ರಿಂಗ್ ಥರ
ಹಂಗೆ ಕಾಣೋದು. ಜುಟ್ಟು ಹಾಕ್ಬಿಟ್ಟು ಈ ಥರ ಒಂದು ರೋಸನ್ನು ಮುಟ್ಕೊಂಡಿದ್ದೀನಿ. ಹೇಳಿದ್ನಲ್ಲ ಬೆಳಗ್ಗೆ ಕಿತ್ಕೊಂಡಿದ್ನಲ್ಲ ಮನೆ ಮುಂದೆ ಗಿಡದಲ್ಲಿ, ಅದನ್ನೇ ಕೂಡ ಮುಟ್ಕೊಂಡಿದ್ದೀನಿ. ಇನ್ನು ದೇವಸ್ಥಾನಕ್ಕೆ ಬಂದೆ, ಇನ್ನೂ ಪೂಜೆ ಆಗಿರಲಿಲ್ಲ, ಜಸ್ಟ್ ಈಗ ಪೂಜೆ ಸ್ಟಾರ್ಟ್ ಆಗಿತ್ತು. ನಮಸ್ಕಾರ ಮಾಡಿಕೊಂಡು ಹಾಗೆಯೇ ನಾನು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ. ಎಡೆ ಸ್ವಲ್ಪ ಕಮ್ಮಿನೆಯ, ಹಬ್ಬ ಹುಣ್ಮೇಲಿ ಆ ಥರ ಟೈಮಲ್ಲೆಲ್ಲನೂ ಕೂಡ ಇನ್ನೂ ಕೂಡ ಎಡೆ ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಪೂಜೆ ಆದಮೇಲೂ ಕೂಡ ತರ್ತಾರೆ, ಅಲ್ಲಿ ಇರ್ತಾರೆ 11-12 ಗಂಟೆವರೆಗೂ. ಎಡೆ ತಂದವೆಲ್ಲನೂ ಕೂಡ ಮಂಗಳವಾರದ ಹೊತ್ತು ಪೂಜೆ ಮಾಡಿಕೊಡ್ತಾರೆ. ಕೆಲವರು ನೈಟ್ ಹೊತ್ತು ಎಡೆ ಮಾಡ್ತಾರೆ. ಈ ಥರ ಫ್ರೆಂಡ್ಸ್, ನೋಡಿದ್ರಲ್ಲ ಅಂತರಘಟ್ಟಮ್ಮ ಕೆಂಚಪ್ಪನ, ಇದು ದುರ್ಗಾಂಬ. ಈ ಕಡೆ ದೇವಸ್ಥಾನ ಅಂದರೆ ಮುಂದ್ಗಡೆ ಗರ್ಭಗುಡಿ ದೇವಸ್ಥಾನದ ಮುಂದೆ ಆಪೋಸಿಟ್ ಇದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ತಿಂಡಿ ಏನು ಮಾಡಿರ್ಲಿವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಪುರಿ ಉಸ್ಲಿ ತೊಗೊಂಬಂದು, ಅಂದರೆ ಪುರಿ ಉಸ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಅಂಗಡಿಯಿಂದ ಪುರಿ ತೊಗೊಂಬಂದೆ. ಇವಾಗ ಸಿಂಪಲ್ಲಾಗಿ ಆರ್ಡಿನರಿಯಾಗಿ ಮಾಡ್ತಾಯಿದ್ದೀನಿ ನಾನು ಪುರಿ ಉಸ್ಲಿನ. ತುಂಬ ಚೆನ್ನಾಗಿತ್ತು. ಯಾವಾಗ ಅಂತಂದರೆ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ತೀವಲ್ವ, ಅದು ತಿಂಡಿ ಅಥವಾ ಊಟ ತುಂಬಾ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಇದ್ದಿದ್ದೆಲ್ಲನೂ ಅದು ಹಾಕೇಬೇಕು, ಇದು ಹಾಕೇಬೇಕು ಅಂತ ಎಲ್ಲ ತಂದು ಹಾಕ್ತೀವಿ ನೋಡಿ, ಅದು ಅಷ್ಟೇ ಟೇಸ್ಟು. ಏನು ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ಮಾಡ್ತೀವಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಹಂಗೆ ಆಗಿದ್ದು, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಪುರಿ ಉಸ್ಲಿ. ಏನು ಕಡಲೆ ಬೀಜ ಇಲ್ಲ, ಕಡಲೆ ಬೇಳೆ ಇಲ್ಲ, ಏನೂ ಹಾಕಿಲ್ಲ, ಆದರೂ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಇವಾಗ ಹುಡುಗರಿಗೆಲ್ಲನೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಹುಡುಗರಿಗೆ ಮತ್ತು ನನಗೆ ಎಲ್ಲರಿಗೂ ಕೂಡ ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಕೂಡ ಕಟ್ ಮಾಡಿದ್ದೀನಿ. ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಹುಡುಗ್ರಿಗೆ ಕೊಟ್ಟರೆ ತಿನ್ಕೊತಾರೆ. ಇಲ್ಲಾಂದರೆ ಸಿಪ್ಪೆನೇ ಇದ್ದರೆ ಅವ್ರಿಗೂ ಕೂಡ ಅಗಿಯಕ್ಕೆ ಬರಲ್ಲ. ನಮ್ಮ ದೊಡ್ಡವನಿಗಂತೂ ನನ್ನ ಥರನೇ ಉಳ್ಕಲ್ಲಾಗ್ಬಿಟ್ಟಿದ್ದಾವೆ. ಹಂಗಾಗಿ ಆ ಥರ ಕೊಟ್ಟರೆ ಅವ್ನು ತಿನ್ನಲ್ಲ. ಈ ಥರ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ನೀಟಾಗಿ ಕೊಟ್ಟರೆ ತಿಂತಾರೆ ಊಟದ ಜೊತೆನೆ. ಟೈಮ್ ಬೇರೆ ಆಗೋಗುತ್ತೆ. ವಾರದ ದಿವಸ ಏನಾದರೂ ತಿಂಡಿ ಮಾಡ್ದಲೇ ವಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಿಲ್ಲ ಅಂದರೆ ಒಂದು 11-11:30 ಅಂತೂ ಹಾಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.